ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಟನ್ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಟನ್ ನೋಡಿ 1 kg ತೊಗೊಂಡು ಒಂದು 5 ವಿಷಿಲ್ ಹೊಡಿಸ್ಕೊಂಡಿದ್ದೀನಿ. ನೋಡಿ ವಿಷಿಲ್ ಹೋಗ್ತಾ ಇದೆ. ವಿಷಿಲ್ ಕ್ಲಿಯರ್ ಆಗಲಿ, ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಮಟನ್ಗೆ ಸ್ವಲ್ಪ ಉಪ್ಪು, ಒಂದು 3/4 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು 5 ವಿಷಿಲು. ಈಗ ನೋಡಿ ನಾನು ಫ್ರೈ ಮಾಡ್ಕೊತೀನಿ ಸಾಂಬಾರಿಗೆ. ಮಸಾಲೆಗೆ 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ನೋಡಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕಲರ್ ಬರಲಿ ಅಂತ ಒಂದು 6 ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಮಟನ್ ಬೇಯಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪನೂ ಎಣ್ಣೆ ಹಾಕ್ಕೊಂಡಿಲ್ಲ. ನೋಡಿ ಅದೇ ಚರ್ಬಿ ಬಿಟ್ಟಿದೆ. 5 ವಿಷಿಲ್ ಹೊಡಿಸ್ಕೊಂಡಿದ್ದೀನಿ. 5ರಿಂದ 6 ವಿಷಿಲ್ ಹೊಡಿಸ್ಕೊಳ್ಳಿ, ಬೆಂದಷ್ಟು ಚೆನ್ನಾಗಿರುತ್ತೆ ಮಟನ್ನು. 1 kg ಮಟನ್ನು. ನೋಡಿ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೊಟೊ ಸಣ್ಣದ್ದು ಒಂದು 3, ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಫ್ರೈ ಆಗಿದೆ ಇದು. ಈಗ ನಾನು ನೋಡಿ 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅಲ್ಲಿ ಮಟನ್ ಬೇಯಿಸೋಕ್ಕೆ ನಾನು 3/4 ಸ್ಪೂನ್ ಹಾಕಿರ್ತೀನಿ. ಇದರಲ್ಲೇ ಚಕ್ಕೆ, ಲವಂಗ, ಪೆಪ್ಪರು ಎಲ್ಲ ಇರುತ್ತೆ. ನೀವು ಮತ್ತೆ ಅದು ಎಕ್ಸ್ಟ್ರಾ ಹಾಕೋದು ಬೇಡ. ನಾನು ನಿಮಗೆ ಹಾಕಿದ್ದೀನಿ ವಿಡಿಯೋದಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ ನೋಡಿ. ಅದರಲ್ಲೇ ನಾನು ಧನಿಯಾ ಪುಡಿ ಎಲ್ಲ ಮಾಡಿರೋದನ್ನು ತೋರಿಸಿದ್ದೀನಿ. ಬೇಕಿದ್ದರೆ ನೀವು ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಹಿಂಗೆ ಫ್ರೈ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು. ಲೈಟಾಗಿ ಜಾಸ್ತಿ ಫ್ರೈ ಮಾಡಬಾರ್ದು, ಪುಡಿ ಎಲ್ಲ ಸೀದೋಗಿಬಿಡುತ್ತೆ. ಲೈಟಾಗಿ ಇದು ಮಾಡ್ಕೊಳ್ಳಿ. ನಾನು ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ನಾನು ವಿಡಿಯೋ ಮಾಡಿ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡಿ ಬೇಕಿದ್ದರೆ. ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಾನು. ಹೇಗೆ ಒಗ್ಗರಣೆ ಮಾಡೋದು ಹೇಗೆ ತೋರಿಸ್ತೀನಿ. ನೋಡಿ ಇದು ಫ್ಯಾಟ್, ಕೊಬ್ಬು. ಇದನ್ನು ನೋಡಿ ಚಿಕ್ಕ ಚಿಕ್ಕದಾಗಿ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ. ನಾನು ಎಣ್ಣೆ ಹಾಕಲ್ಲ, ಇದರಲ್ಲೇ ಅದು ರೋಸ್ಟಾಗಿ ಆಯಿಲ್ ಬಿಡುತ್ತೆ ಬಿದ್ದು, ಅದರಲ್ಲೇ ನಾನು ಫ್ರೈ ಮಾಡ್ಕೊತೀನಿ. ಆಯಿಲ್ ಹಾಕಲ್ಲ ಮಟನ್ ಸಾಂಬಾರಿಗೆ ನಾನು. ನೋಡಿ ಇಲ್ಲೇ ಆಯಿಲ್ ಬಿಟ್ಟಿದೆ. ನೋಡಿ ಆಯಿಲ್ ಬಿಟ್ಟಿದೆ. ಇದು ನಾನೀಗ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಅದರಲ್ಲೇ ಫ್ರೈ ಆಗುತ್ತೆ. ನೋಡಿ ಈಗ ಫ್ರೈ ಆಗಿದೆ. ನೋಡಿ ಎಷ್ಟು ನಾವು ಎಣ್ಣೆನೇ ಹಾಕೋದು ಬೇಡ, ಅಷ್ಟು ಬಿಟ್ಟಿದೆ. ಮಸಾಲೆ ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ. ಈಗ ಮಟನ್ನು ಮತ್ತು ಮಟನ್ ನೀರು ಎಲ್ಲ ಬೇಯಿಸ್ಕೊಂಡಿರೋದು ಎಲ್ಲನೂ ಹಾಕ್ಕೊಂಡ್ಬಿಡ್ತೀನಿ. ಮಸಾಲೆ ಜೊತೆ ಎಲ್ಲನೂ ಒಟ್ಟಿಗೆ ಬೆಂದ್ಕೊಳ್ಳಿ. ಮತ್ತು ಏನಾಗಲ್ಲ, ಬೆಂದಿದೆ ಅಂತ ಇದು ಮಾಡಬೇಡಿ. ಮಟನ್ ಯಾವತ್ತೂ ಗಟ್ಟಿನೇ, ನೀವು ಇನ್ನೂ ಸ್ವಲ್ಪ ಬೇಯಿಸ್ತಾ ಇದ್ದರೆ ಸಾಫ್ಟ್ ಆಗ್ತಾ ಹೋಗುತ್ತದೆ. ನೋಡಿ ರುಚಿಗೆ ಉಪ್ಪು. ಮಟನ್ ಬೇಯಬೇಕಾದ್ರೆ 1/2 ಸ್ಪೂನ್ ಉಪ್ಪು ಹಾಕಿದ್ದೆ, 1/2 ಸ್ಪೂನ್ ಖಾರದ ಪುಡಿ ಹಾಕಿದ್ದೆ. ಎಲ್ಲವೂ ಅದಕ್ಕೆ ಇದಕ್ಕೆ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿ ಹಾಕಬೇಕು. ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ಇನ್ನೂ ಸ್ವಲ್ಪ ತಿಕ್ನೆಸ್ ಆಗುತ್ತೆ, ಸರಿ ಆಗುತ್ತೆ. ಈಗ ಬೇಯಲಿನ್ನ. ನೋಡಿ ಬೆಂದಿದೆ ಈಗ ಆಲ್ರೆಡಿ. ಮಟನ್ ಅಂತೂ ತುಂಬ ಸಾಫ್ಟಾಗಿದೆ. ನೋಡಿ ಎಷ್ಟು ಮೆತ್ತಗಾಗಿದೆ ಅಂದರೆ ತುಂಬ ಮೆತ್ತಗಾಗಿದೆ. ಈ ಥರ ಇದ್ದರೆ ಸೂಪರಾಗಿ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಸಾಫ್ಟಾಗಿರಬೇಕು, ಆ ಥರ ಬೇಯಿಸ್ಕೊಳ್ಬೇಕು ನೀವು ಕುಕ್ಕರಲ್ಲಿ. ಅಷ್ಟು ವಿಜಿಲ್ ಹಾಕ್ಸ್ಕೊಳ್ಬೇಕು. ಬೆಂದಿಲ್ಲ ಅಂದರೆ ಇಮಿಡಿಯೇಟ್ ಮತ್ತೆ ಹಾಕ್ಕೊಳ್ಬೇಕು. ಈಗ ರೆಡಿಯಾಗಿದೆ. ನಾನು ಸ್ಟವ್ ಆಫ್ ಮಾಡ್ತೀನಿ. ಸಾಂಬಾರು ನೋಡಿ ಟೇಸ್ಟ್ ನೋಡೋಣ. ಸಾಂಬಾರು ರೆಡಿ, ಸರಿ ಇದೆ, ಉಪ್ಪು ಖಾರ ಎಲ್ಲ. ನೋಡಿ ಬಿಸಿ ಮುದ್ದೆ, ಮಟನ್ ಸಾಂಬಾರು ರೆಡಿಯಾಗಿದೆ. ನೀವು ಮಾಡಿಕೊಂಡು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.